Audio Jungle. Audio Jungle. ಹಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ. ಅಪ್ಪು ಆಸರೆ, ನಿರಾಶ್ರಿತರಿಗಾಗಿ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. Preview. ದಿನಾಂಕ 10/1/2025 ಗಾದಿಗನೂರು ವಿಜಯನಗರ ಎಜುಕೇಷನ್ ಸೊಸೈಟಿ ವಿದ್ಯಾಚೇತನ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಶಾಲೆಗೆ ಶೌಚಾಲಯ, ಕುಡಿಯುವ ನೀರು, ಶಾಲಾ ಕೊಠಡಿಗಳ ನಿರ್ಮಾಣ ಹಾಗೂ ಮೂಲಭೂತ ಸೌಲಭ್ಯಗಳು ಸೇರಿದಂತೆ ಬಡ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ವಿದ್ಯಾಧಾರೆ ಎರೆದ ಹೊನ್ನೂರಪ್ಪ ಮತ್ತು ದಂಪತಿಗಳಿಗೆ ಹಾಗೂ ಶಾಲಾ ಸಿಬ್ಬಂದಿಗಳಿಗೆ ಊರಿನ ಪ್ರಮುಖರು ಹಾಗೂ ಮಕ್ಕಳ ಪೋಷಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಶಾಲಾ ವಾರ್ಷಿಕೋತ್ಸವದಲ್ಲಿ LKG, UKG ಮಕ್ಕಳಿಂದ SSLC ಮಕ್ಕಳು ಜಾನಪದ ನೃತ್ಯ, ಒನಕೆ ಓಬವ್ವ ಹಾಡು, ಭಕ್ತಿಗೀತೆ, ಪುನೀತ್ ರಾಜ್ಕುಮಾರ್ ಹಾಡುಗಳಿಗೆ ಚಿಕ್ಕ ಮಕ್ಕಳು ನೃತ್ಯ ಪ್ರದರ್ಶನ ಮಾಡಿ ಮೈ ರೋಮಾಂಚನಗೊಳಿಸಿದರು. ಹೊನ್ನೂರಪ್ಪ ಸ್ವಾಮಿಗಳಿಗೆ ನನ್ನ ಹೃತ್ಪೂರ್ವಕ ಕೋಟಿ ನಮನಗಳು. 18 ವರ್ಷ ಸತತ, ಒಂದು ವರ್ಷವನ್ನ ನನಗೆ ತಪ್ಪಿಲ್ಲ. ಅದೇ ತರ 18 ವರ್ಷ ಅವರು ಒಂದೊಂದು ಏರ್ಕೆಂತಾನೆ ಹೋಗ್ತಾರ, ಇನ್ನು ಮುಂದೆನೂ ಏರ್ಬೇಕೆಂಬ ಆಸೆ ನನಗಿದೆ. ಅವರು ಬಹಳ ಶ್ರಮಜೀವಿ, ಬಹಳ ಒಂದು ಮೃದುವಾದ ಮನಸ್ಸು, ಹೃದಯ ಗೆದ್ದಂಥವ್ರು ಅವರು. ನಾನು ಸತತ ಅವ್ರನ್ನ ಒಂದು ಕನಿಷ್ಠ ಒಂದು 10-12 ವರ್ಷದಿಂದ ಅವ್ರು ಬಹಳಷ್ಟು ನೆನಪು. ಅವರು ಅಗದಿ ದೋಸ್ತಿ ಅಂತವ್ರು. ನಾನು ಇನ್ನೂವರೆಗೆ ಕೇಳಿಲ್ಲ ಯಾವ ಮಗು ಈ ಸ್ಕೂಲಾಗಿಂದ ತೊಂದರೆ ಆಗಿದೆ, ಏನಾದ್ರು ಪ್ರಾಬ್ಲಮ್ ಆಗಿದೆ, ಇಲ್ಲಿಂದ ಏನಾಗಿದೆ ಅಂತ ಕೇಳಿಲ್ಲ. ಯಾಕಂದ್ರೆ ಅಷ್ಟು ಹೃದಯವಂತರು, ಇಷ್ಟು ಮಕ್ಕಳಲ್ಲಿ ಯಾರಿಗಾದ್ರೂ ತೊಂದರೆ ಆಗಿದೆ ನೀವು ಹೇಳಿ, ಯಾರಿಗ ತೊಂದರೆ ಆಗಿದೆ ಇವತ್ತಿಗೂ? ಬಿಡಿ, ಇವತ್ತೊಬ್ರು ಸ್ವಲ್ಪ ಕಡಿಮೆ ಜಾಸ್ತಿ ಓದ್ತಾರ, ಅದು ಮಾಮೂಲು, ಎಲ್ಲಾರದು ಮನೇಲಿ ಇರ್ತೈತೆ. ಆದ್ರೆ ಒಬ್ಬ ಮಕ್ಕಳಿಗಾದ್ರೂ ತೊಂದರೆ ಬರ್ಲಂಗ, ಒಂದು ಮಕ್ಕಳಿಗೆ ಇವತ್ತಿಗೆ ಏನೋ ಒಂದು ತೊಂದರೆ ಯಾವುದೇ ಕಾರಣದಿಂದ ಇವು 10th ಹಿಡಿದು LKG ವರೆಗೆ ಓದ್ತಿದ್ರೆ ಮಕ್ಕಳು, ಯಾವುದೇ ಕಾರಣದಿಂದ ಇನ್ನೂವರೆಗೆ ನಾನು ಕೇಳಿಲ್ಲ. ಬೇರೆ ಸ್ಕೂಲಲ್ಲಿ ಕೇಳಿದ್ದೀನಿ, ಸೊಂಡೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಶಿವಮೊಗ್ಗ, ಬೇರೆ ಕಡೆ ಸಣ್ಣ ಪ್ರಾಬ್ಲಮ್ ಕೇಳಿದೆ. ಆದ್ರೆ ನಾನು ವಿದ್ಯಾಚೇತನಲ್ಲೂ ಕೇಳಿಲ್ಲ. ಈ ಸಂದರ್ಭದಲ್ಲಿ ಶಾಲಾ ಸಂಸ್ಥಾಪಕರಾದ ಹೊನ್ನೂರಪ್ಪ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಿರಂತರ ವಿದ್ಯಾಚೇತನ
ಮಕ್ಕಳು ಹೆಚ್ಚಿನ ಮಟ್ಟಕ್ಕೆ ಯಾಕೆ ಬರ್ತಾವೆ ಅಂದರೆ ಒಳ್ಳೆಯ ಶಿಸ್ತು, ಒಳ್ಳೆಯ ಗುರುಗಳು ಒಂದು ಸರ್ವಿಸ್ ಇರೋದ್ರಿಂದ ಹೆಚ್ಚಿನ ಮಟ್ಟದಲ್ಲಿ ಈ ಕೆಲವೊಂದು ಸ್ಪೋರ್ಟ್ಗಳು, ಕಾರ್ಯಕ್ರಮಗಳು ಎಲ್ಲದರಲ್ಲಿ ಈ ಶಾಲೆ ಭಾಳ ಉನ್ನತವಾಗಿ ನಡೆಸ್ತಾ ಇದೆ. ಪ್ರತಿಯೊಂದರಲ್ಲಿ ಮಕ್ಕಳಿಗೆ ಬೇಕಾದ ಬಸ್ ವ್ಯವಸ್ಥೆ ಮತ್ತು ವಿದ್ಯಾಭ್ಯಾಸ ಹಾಗೂ ಸ್ಪೋರ್ಟ್ ಎಲ್ಲ ವಾರ್ಷಿಕೋತ್ಸವ ಇವೆಲ್ಲ ನೋಡಿದರೆ ಇನ್ನು ಏನು ಅನಿಸುತ್ತಪ್ಪ, ಶಾಲೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗ್ಬೇಕು, ಇನ್ನೂ ಇದಕ್ಕೆ ನಾವು ಸಹಕಾರ ಕೊಡಬೇಕು, ಸಹಾಯ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಶಾಲೆ ವಿಚಾರಕ್ಕೆ ಬಂದರೆ ದಂಪತಿಗಳಿಬ್ಬರು ನಡೆಸ್ತಾ ಇದ್ದಾರೆ ಶಾಲೆನ. ಹೌದು ಬಹುಶಃ ಶ್ರೀಮಂತರಲ್ಲ, ಒಂದು ಬಡ ಕುಟುಂಬದ ಒಂದು ಆ ದಂಪತಿಗಳ ಬಗ್ಗೆ ಒಂದೆರಡು ಮಾತು. ಅವ್ರ ದಂಪತಿಗಳ ಬಗ್ಗೆ ಮಾತಾಡೋಕ್ಕೆ ಮಾತೇ ಇಲ್ಲ. ಅವರು ತಮ್ಗೆ ಅವರಾಗಿ ಬಂದು ದುಡಿಯಕತ್ತಾರೆ, ಅವರು ಸೇವೆ ಮಾಡಕತ್ತಾರೆ, ದುಡಿಮೆ ಅಲ್ಲ ಸೇವೆ ಮಾಡಕತ್ತಾರೆ. ಬೋಧನೆ ತುಂಬ ಕೊಡ್ತಾರೆ ಅವ್ರ ಮಕ್ಕಳಿಗೆ ಬೋಧನೆ. ಅವರಿಬ್ಬರು ಬಡ ಕುಟುಂಬದಿಂದ ಬಂದಿದ್ರು ಕೂಡ ಬಂದಿರೋದ್ರಿಂದಲೇ ಈ ಶಾಲೆ ಉತ್ತಮವಾಗಿ ನಡೆಯೋಕ್ಕೆ ಸಾಧ್ಯ. ಎನ್ ಮನೋರಪ್ಪ ಅವರು ಈ ಶಾಲೆಯಲ್ಲಿ ಮೇನ್ ಡಿಸಿಪ್ಲಿನ್ ಚೆನ್ನಾಗಿಟ್ಟಿದ್ದಾರೆ ಮಕ್ಕಳಿಗೆ, ಶಿಸ್ತು. ಆ ಶಿಸ್ತಿನಿಂದಲೇ ಇವತ್ತು ಇಲ್ಲಿವರೆಗೂ ಅವರು ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯ. ನಾನು ನೋಡಿದಾಗೆ ಅವರು 2003-2004ರಲ್ಲಿ ಬೈಲುಗೇರಿಯಲ್ಲಿ ಸ್ವತಃ ತಮ್ಮ ಮನೆಯಲ್ಲೇ ಈ ಮಕ್ಕಳಿಗೆ ಪಾಠ ಹೇಳ್ಕೊಡೋದನ್ನು ನಾನು ಖಂಡಿತವಾಗಿ ನೋಡಿದ್ದೀನಿ. ಆ ಸಾರಿಗೆ ನನಗೆ ನೆಪ್ಪೈತೆಲ್ಲ ಗೊತ್ತಿಲ್ಲ, ನನಗೆ ನೆಪ್ಪಿದೆ. ಸುಮಾರು 21-22 ವರ್ಷದ ಕೆಳಗಡೆ ಅಲ್ಲೇ ಇಂದ ಇವತ್ತು ಈ ಊರಿಗೆ ಬಂದು ಇಷ್ಟೆಲ್ಲ ದೊಡ್ಡ ವ್ಯವಸ್ಥೆ ಮಟ್ಟದಲ್ಲಿ ಅವರು ಮಾಡಿದ್ದಾರೆ. ದಂಪತಿಗಳು ಇಬ್ಬರೂ ಸಹ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ಈ ಶಾಲೆಯಿಂದ ಬಹಳಷ್ಟು ಮಕ್ಕಳು ವಿದ್ಯಾವಂತರು ಬುದ್ಧಿವಂತರು ಆಗಿದ್ದಾರೆ. ನಾನು ನೋಡಿದ ಪೈಕಿ ಅವರಿಗೂ ಇನ್ನೂ ದೇವರು ಆರೋಗ್ಯ, ಆಯುಷು, ಐಶ್ವರ್ಯ, ಅಂತಸ್ತು ಕೊಟ್ಟು ಕಾಪಾಡಲೆಂದು ನಾನು ಆ ದೇವರಲ್ಲಿ ಕೇಳುತ್ತಾ ನನ್ನ ಅನಿಸಿಕೆಗಳನ್ನು. ಶಾಲೆಯ LKG ಗ್ರೂಪ್ ಮಕ್ಕಳಿಂದ ಟಿಕಿಲಿ ಟಿಕಿಲಿ ಎನ್ನುವ ಒಂದು ಹಾಡಿಗೆ ನೃತ್ಯವನ್ನು ಮಾಡ್ತಾ ಇದ್ದಾರೆ. ವಿದ್ಯಾನಿಕೇತನ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ನೋಡಲು ಬಂದ ಜನಸಾಗರಕ್ಕೆ ರಾತ್ರಿ ಮೈ ಕೊರೆಯುವ ಚಳಿ ಇದ್ದರೂ ಮಕ್ಕಳು ಮಾಡುವ ನೃತ್ಯ ಪ್ರದರ್ಶನಕ್ಕೆ ಮೈ ಮರೆತು ಕುಳಿತಿರುವುದು ಕಂಡುಬಂತು. ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.